1,20,000 ನಾವು ಇವಾಗ ರಿವೀಲ್ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ. ನಿಮಗೆ ಕಮಿಷನ್ ಅಂತ ಇಷ್ಟು ದುಡ್ಡು ಬರುತ್ತೆ. ಈಗ ವಿಡಿಯೋಗೆ ಬರೋಗಿಂತ ದುಡ್ಡು ಜಾಸ್ತಿ ಒಂದು ಫೋಟೋಗೆ ಅವರು ಕೊಡ್ತಾರೆ. ಜನರ ಪ್ರೀತಿ ಮುಖ್ಯ. ನಮಸ್ಕಾರ ಎಲ್ರಿಗೂ ದೊಡ್ಡ ಮನೆ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನು? ನಮ್ಗೆ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ನಿಮ್ಗೆ ರಿವೀಲ್ ಮಾಡೋ ಸಮಯ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಫುಲ್ ಡೀಟೇಲ್ ನೀವು ತಿಳ್ಕೊಳ್ಳಿ. ಹೌದು, ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಮಗೆ ಇನ್ಸ್ಟಾಗ್ರಾಮ್ ಇಂದ ಎಷ್ಟು ದುಡ್ಡು ಬಂದಿದೆ, ಫೇಸ್ಬುಕ್ ಇಂದ ಎಷ್ಟು ದುಡ್ಡು ಬರ್ತಿದೆ, ಇವಾಗ ಆಲ್ರೆಡಿ ನಾವು ತಗೊಂಡಿರೋದೆಷ್ಟು, ಇದನ್ನೆಲ್ಲ ಪೂರ್ತಿಯಾಗಿ ನಿಮ್ಮ ಎದುರಿಗೆ ನಾವು ಇವಾಗ ರಿವೀಲ್ ಮಾಡ್ತಾ ಇದೀವಿ. ನಿಮ್ಗೆ ಹೇಳ್ದೆ ಇನ್ಯಾರಿಗೆ ಹೇಳ್ಬೇಕು ಹೇಳಿ. ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ 100K ಫಾಲೋವರ್ಸ್ ಆಗಿದ್ದಾರೆ. ನಿನಗೆ ಖುಷಿ ಆಗ್ತಿದೆನಾ? ತುಂಬಾ ಖುಷಿ ಆಗ್ತಾ ಇದೆ. 100K ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಇದು ಎಲ್ಲ ನಿಮ್ ಸಪೋರ್ಟ್ ಇಂದಾನೇ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇನ್ಸ್ಟಾ ಫ್ಯಾಮ್ ಆಗಿರ್ಬೋದು, ಫೇಸ್ಬುಕ್ ಫ್ಯಾಮ್ ಕೂಡ ಹೌದು, ಈಗ ಯೂಟ್ಯೂಬ್ ಫ್ಯಾಮ್ ಕೂಡ ಸೇರ್ಕೊಳ್ಳಿ. ಹೌದು, ಈಗ ಫೇಸ್ಬುಕ್ ಅಲ್ಲಾದ್ರೂ 86,000 ಜನ ಫಾಲೋವರ್ಸ್ ಆಗಿದ್ದೀರಾ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ 101K ಆಗಿದೆ. ಇದು ನಿಮ್ಮ ಪ್ರೀತಿ, ನಿಮ್ಗಳಿಂದ ಬಂದಿರುವಂತಹ ಒಂದು ಕ್ರೆಡಿಟ್. ಇದು ನೇಮ್ ಆಗಿರ್ಬೋದು, ಫ್ರೇಮ್ ಆಗಿರ್ಬೋದು, ಎಲ್ಲ ನೀವು ಕೊಟ್ಟಿರುವಂತಹ ನಮ್ಗೆ ಪ್ರೀತಿಯಿಂದ ಇದೆಲ್ಲ ಆಗಿದೆ. ಸೊ ಹಂಗಾಗಿ ಇವತ್ತು ಏನೇ ಇದ್ರು ಯಾವುದೇ ರೀತಿ ಮುಚ್ಚುಮರ ಇಲ್ದಲೆ ನಿಮ್ಗೆ ಪೂರ್ತಿಯಾಗಿ ನಾವು ನಮ್ಮ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಮೌಂಟ್ ಎಷ್ಟು ಬರ್ತಿದೆ ಏನು ಅನ್ನೋದನ್ನ ರಿವೀಲ್ ಮಾಡ್ತಾ ಇದೀವಿ. ಏನಿದ್ಯಾ? ಹೌದು, ಪೂರ್ತಿಯಾಗಿ ನೋಡಿ ಈ ವಿಡಿಯೋನ. ಇನ್ಸ್ಟಾಗ್ರಾಮ್ ನವರು ನಮ್ಗೆ ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ. ವಿಡಿಯೋಗಿಷ್ಟು, ಫೋಟೋಗಿಷ್ಟು, ಇಷ್ಟು ಓಡಿದ್ರೆ ಇಷ್ಟು, 1 ಮಿಲಿಯನ್ ವ್ಯೂ ಆದ್ರೂ, 5 ಮಿಲಿಯನ್ ವ್ಯೂ ಆದ್ರೂ ಕೂಡ ಇನ್ಸ್ಟಾಗ್ರಾಮ್ ನವರು ನಮಗೆ 1 ರೂಪಾಯಿನೂ ದುಡ್ಡು ಕೊಡಲ್ಲ. ಇದನ್ನ ಕ್ಲಾರಿಟಿ ಇಟ್ಕೊಳ್ಳಿ. ಹೌದಾ? ಇನ್ಸ್ಟಾಗ್ರಾಮ್ ಇಂದ ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಅಷ್ಟು ವಿಡಿಯೋ ಓಡಿದ್ರೆ ಇದೆಲ್ಲ ಸುಳ್ಳು. ಇನ್ಸ್ಟಾಗ್ರಾಮ್ ನವರು 2023 ವಿಡಿಯೋಗಳಿಗೆ ಬರ್ತಿದ್ದ ದುಡ್ಡನ್ನ ನಿಲ್ಸಿದ್ದಾರೆ, ಮಾನಿಟೈಸೇಷನ್ ನ ಆಫ್ ಮಾಡಿದ್ದಾರೆ. ಬಟ್ ಇನ್ಸ್ಟಾಗ್ರಾಮ್ ಇಂದ ತುಂಬಾನೇ ದುಡ್ಡು ಮಾಡ್ಬೋದು. ಯಾವ ತರ ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ ಬನ್ನಿ. ಇವಾಗ ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ ಇಂದ ದುಡ್ಡು ಮಾಡ್ಬೋದು. ಅದು ಹೇಗೆ ಅಂದ್ರೆ, ಬ್ರ್ಯಾಂಡ್ ಪ್ರಮೋಷನ್. ಅವರು ಬ್ರ್ಯಾಂಡ್ ಗಳನ್ನ ಕಳಿಸ್ಕೊಡ್ತಾರೆ. ಬ್ಯೂಟಿದಾಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು, ಡ್ರೆಸ್ಸಸ್, ಈ ತರ. ನಾವ್ ಅದನ್ನ ರೀಲ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಇಷ್ಟ ಅಮೌಂಟ್ ಅಂತ ಕೊಡ್ತಾರೆ. ನಮಗೆ ಮುಂಚೆ 53K ಇದ್ದಾಗ ಯಾವ ಪ್ರಮೋಷನ್ ಬರ್ತಿದ್ದಿಲ್ಲ ರೀ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನಿಲ್ಲ, ಈಗ ನಮ್ಗೆ 40,000 ಫಾಲೋವರ್ಸ್ ಆದ್ರು, 30,000 ಫಾಲೋವರ್ಸ್ ಆದ್ರು, ಅವಾಗ ನಾವ್ ನೋಡ್ತಾ ಇದ್ವಿ ಯಾವ ಪ್ರಮೋಷನ್ಸ್ ಬರ್ತಾ ಇಲ್ವಲ್ಲ ನಮ್ಮ ಅಕೌಂಟಿಗೆ. 50,000 ಫಾಲೋವರ್ಸ್ ಆದ್ರೂ ಒಂದು ಬರ್ತಾ ಇರ್ಲಿಲ್ಲ. ನೀನು ಕೂಡ ಕೇಳ್ತಿದ್ದೆ, ಒಂದು ಪ್ರಮೋಷನ್ ಬರ್ತಾ ಇಲ್ಲ, ಏನ್ರಿ ನಮ್ ವಿಡಿಯೋ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಂತ ನಾ ಹೇಳ್ತಾ ಇದ್ರಿ. ಪ್ರಮೋಷನ್ ಮುಖ್ಯ ಅಲ್ಲ, ಫಸ್ಟ್ ಜನರ ಪ್ರೀತಿ ಮುಖ್ಯ. ಪ್ರಮೋಷನ್ಸ್ ಗಳು ಬಂದೇ ಬರ್ತವೆ, ನೀನ್ ತಲೆ ಕೆಡಿಸ್ಕೊಬೇಡ ಅಂತಿದ್ದೆ. ಕೊನೆಗೆ ಒಂದು ಪ್ರಮೋಷನ್ ಬಂತು. ಯಾವ್ದು ಅಂದ್ರೆ, ನಮ್ಮ ಅಕ್ಷಯ ಸಮೃದ್ಧಿ ಅವ್ರದ್ದು ಒಂದು 10,000ಕ್ಕೇನೋ ಒಂದು ವಿಡಿಯೋ ಮಾಡ್ಬೇಕು ಅಂತ ಬಂತು. ಅಲ್ಲಿಂದ ನಮ್ದು ಪ್ರಮೋಷನ್ಸ್ ಜರ್ನಿ, ಅಮೌಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಅಲ್ಲಿಂದ ಇಲ್ಲಿವರೆಗೂ 100K ವರ್ಗು ತುಂಬಾನೇ ಪ್ರಮೋಷನ್ಸ್ ಮಾಡಿದೀವಿ, ತುಂಬಾನೇ ಬರ್ತಿದಾವೆ. ಆಮೇಲೆ UGC, ಬ್ಯೂಟಿ, ಫ್ಯಾಷನ್, ಈ ತರದ್ ಸುಮಾರು ಪ್ರಾಡಕ್ಟ್ ಗಳನ್ನ ಕಳಿಸ್ಕೊಡ್ತಾರೆ. ಇನ್ಸ್ಟಾಗ್ರಾಮ್ ಇಂದ ಈ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಗಳಿಂದ ಮೊದಲನೇದಾಗಿ ನೀವು ದುಡ್ಡನ್ನ ಮಾಡಬಹುದು. ನಾವು ಕೂಡ ದುಡ್ಡು ಮಾಡಿದೀವಿ. ನಂಗೆ ಇನ್ನೊಂದ್ ಖುಷಿ ಏನಂದ್ರೆ, ನಾವು ರೈತರಾಗಿರೋದ್ರಿಂದ ರೈತರ ಪ್ರಾಡಕ್ಟ್ ನಮಗೆ ಫಸ್ಟ್ ಪ್ರಮೋಷನ್ ಅನ್ನೋದು, ಅದು ಫುಲ್ ಹ್ಯಾಪಿ ಅಂತಾನೆ. ಹೌದು, ಫಸ್ಟ್ ಪ್ರಮೋಷನ್ ಇಸ್ ಅಗ್ರಿಕಲ್ಚರ್ ಪ್ರಮೋಷನ್. ಎರಡನೇದಾಗಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲೇ ಬ್ರಾಂಡೆಡ್ ಕಂಟೆಂಟ್ ಅಂಡ್ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಬ್ರ್ಯಾಂಡ್ ಪ್ರಮೋಷನ್ಗಳನ್ನ ನಮ್ಮ ಐಡಿಗೆ ಸೆಟ್ ಆಗಂತವು ಕಳ್ಸಿರ್ತಾರೆ. ಇಂಟ್ರೆಸ್ಟೆಡ್ ಅಂತ ಕೊಟ್ರೆ ಸಾಕು, ಅವ್ರು ನಮಗೆ DM ಮಾಡಿ ಇಷ್ಟಿಷ್ಟು ಅಮೌಂಟ್ ಅಂತ ಮಾತಾಡ್ಕೊಂಡ್ರೆ ಅದು ನಾವು ಪ್ರಮೋಷನ್ ಮಾಡ್ಬೋದು. ಈ ರೀತಿ ಕೂಡ ನಾವು ದುಡ್ಡು ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಎರಡನೇ ಆಪ್ಷನ್ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂಡ್ ಬ್ರಾಂಡೆಡ್ ಕಂಟೆಂಟ್ ಇಂದ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಮೌಂಟ್ ನ ಮಾಡ್ಕೋಬಹುದು. ಇನ್ನು ಮೂರನೇದಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದರಿಂದ ದುಡ್ಡು ಮಾಡ್ಬೋದು. ಹೇಗೆ ಅಂದ್ರೆ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಆಗಿರ್ಬೋದು, ಫೋಟೋಸ್, ವಿಡಿಯೋಸ್, ಲೈವ್ ಹೋಗೋದಾಗಿರ್ಬೋದು, ಸಬ್ಸ್ಕ್ರಿಪ್ಷನ್ಸ್ ಗಳಿಗೆ ಅಷ್ಟೇ ವ್ಯೂ ಆಗುತ್ತೆ. ಅದು ಅವ್ರು ಮಾತ್ರ ನೋಡ್ಬೋದು. ಅವರು ತಿಂಗಳಿಗೆ 45 ರೂಪಾಯಿ ಆಗಿರ್ಬೋದು, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ತನಕನು ಸಬ್ಸ್ಕ್ರಿಪ್ಷನ್ಸ್ ಅಲ್ಲಿ ದುಡ್ಡನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಕಟ್ಬಿಟ್ಟು ನಾವು ಸಬ್ಸ್ಕ್ರಿಪ್ಷನ್ಸ್ ತಗೊಂಡ್ರೆ
ಲೈವ್ ಹೋಗೋದಾಗಿರ್ಬೋದು, ಅವ್ರ ದಿನಚರಿ ಆಗಿರ್ಬೋದು, ಎಕ್ಸ್ಕ್ಲೂಸಿವ್ ಫೋಟೋಸ್ಗಳಾಗಿರ್ಬೋದು, ಅವನ್ನ ನೋಡಿ ನಾವು ದುಡ್ಡು ಕಟ್ತೀವಲ್ಲ, ಸೊ ಹಂಗಾಗಿ ಅವರಿಗೆ ದುಡ್ಡು ಹೋಗುತ್ತೆ. ಈ ರೀತಿಯಾಗಿ 3ನೇ ಆಪ್ಷನ್ ನಲ್ಲಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಮೂಲಕ ದುಡ್ಡನ್ನ ಮಾಡಬಹುದು. ಇನ್ನು 4ನೇದಾಗಿ ನಾವು ಹೇಗೆ ದುಡ್ಡು ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ಲಿಂಕ್ ಗಳ ಮೂಲಕ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಮಾಡ್ಬೋದು. ಅದು ಹೇಗೆ ಅಂದ್ರೆ ಮೀಶೋ ಆಪ್, ಫ್ಲಿಪ್ಕಾರ್ಟ್, ಅಮೆಜಾನ್ ಇನ್ನು ಮುಂತಾದ ಶಾಪಿಂಗ್ ಆಪ್ ಗಳಲ್ಲಿ ನಾವು ಡ್ರೆಸ್ ಆಗಿರ್ಬೋದು, ಜ್ಯುವೆಲರಿ, ಸ್ಯಾರಿ ಏನೇ ಆದ್ರೂ ಬೈ ಮಾಡ್ಕೊಂಡು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಲಿಂಕ್ ಕಳಿಸೋ ಮೂಲಕ ಅವರು ಕಮಿಷನ್ ಇಷ್ಟು 5% ಆಗಿರ್ಬೋದು, 10% ಆಗಿರ್ಬೋದು, ಈ ತರ ಕಮಿಷನ್ ಕೊಡ್ತಾರೆ. ಈ ರೀತಿಯಾಗಿ ಕೂಡ ನಾವು ದುಡ್ಡು ಮಾಡ್ಬೋದು. ಹೌದು, ಈಗ ಮೆನಿ ಚಾಟ್ ಆಗಿರ್ಬೋದು, ವಿಶ್ ಲಿಂಕ್ ಆಗಿರ್ಬೋದು, ಈ ತರದ ಸುಮಾರು ಆಟೋ DM ಮಾಡುವಂತಹ ಆಪ್ ಗಳಿದಾವೆ. ಇದು ವಿಶ್ ಲಿಂಕ್ ಆಕ್ಚುಲಿ ಈಗ ಇನ್ಸ್ಟಾಗ್ರಾಮ್ ಗೆ ಟೈ ಅಪ್ ಆಗಿದೆ. ಯಾವುದೇ ರೀತಿಯಾದಂತಹ ಆಟೋ DM ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇನ್ಸ್ಟಾಗ್ರಾಮ್ ಆಗಲ್ಲ. ಸೊ ಲಿಂಕ್ ಗಳನ್ನ ನೀವು ವಿಶ್ ಲಿಂಕ್ ಹೋಗಿ ಆ ವಿಡಿಯೋ ಲಿಂಕ್ ಹಾಕಿದ್ರೆ ಸಾಕು. ನೀವು ಡ್ರೆಸ್ ಆಗಿರ್ಬೋದು, ಜ್ಯುವೆಲರಿ, ಬ್ಯೂಟಿ, ಏನೇ ವಾಟ್ ಎವರ್ ಏನೇ ತಗೊಳ್ಳಿ, ಅದನ್ನ ತಗೊಂಡಿದ್ರ ಲಿಂಕ್ ನ ನೀವು ಹಾಕ್ಬಿಟ್ಟು ಆ ವಿಡಿಯೋನ ಹಾಕಿದ್ರಿ ಅಂದ್ರೆ ಆ ಲಿಂಕ್ ಗಳ ಮುಖಾಂತರ ಅವರು ಕಮೆಂಟ್ ಮಾಡಿದಾಗ ಅವ್ರಿಗೆ ಲಿಂಕ್ ಸೆಂಡ್ ಆಗಿ ನಿಮಗೆ ಕಮಿಷನ್ ಅಂತ ಇಷ್ಟು ದುಡ್ಡು ಬರುತ್ತೆ. 4ನೇ ಆಪ್ಷನ್ ಆಗಿ ನೀವು ಲಿಂಕ್ ಗಳ ಮುಖಾಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಹಣವನ್ನು ಗಳಿಸಬಹುದು. ಇಷ್ಟತನ 4 ಆಪ್ಷನ್ಗಳು ಹೇಳಿದ್ವಿ. ಈಗ 5ನೇ ಆಪ್ಷನ್ ನಮ್ಮ ಯಜಮಾನ್ರು ಹೇಳ್ತಾರೆ, ಕೇಳಿ. 5ನೇ ಆಪ್ಷನ್ ಏನಂದ್ರೆ ಈಗ ಬ್ಯಾಡ್ಜಸ್ ಅಂತ ಬರ್ತತಿ ಅಂಡ್ ಗಿಫ್ಟ್ಸ್ ಅಂತ ಬರ್ತತಿ. ನಿಮ್ ವಿಡಿಯೋ 1 ಮಿಲಿಯನ್ 2 ಮಿಲಿಯನ್ ಸುಮಾರು ಎಷ್ಟಾದ್ರೂ ಓಡಿರ್ಬೋದು, ವಾಟ್ ಎವರ್. ಸೆಕೆಂಡ್ ಈಗ 2 ಮಿಲಿಯನ್ 3 ಮಿಲಿಯನ್ ಓಡಿರ್ತವೆ ಅನ್ಕೊಳ್ಳಿ. ಅದರಲ್ಲಿ ಈಗ ವ್ಯೂವರ್ಸ್ ಯಾರಾದ್ರೂ ಆಗಿರ್ಬೋದು, ನಿಮ್ಗೆ ಟಾಪ್ ಫ್ಯಾನ್ ಅಂತ ಇರ್ತಾರೆ, ಅವರು ನಿಮ್ಗೆ ಬ್ಯಾಡ್ಜಸ್ ನ ಅಥವಾ ಗಿಫ್ಟ್ ಗಳನ್ನ ಕಳಿಸ್ತಾರೆ. ಆ ಗಿಫ್ಟ್ ಗಳಲ್ಲಿ ಅಮೌಂಟ್ ಸ್ವಲ್ಪ ಇಷ್ಟು ಅಂತ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಅಲ್ಲಿ ಇನ್ಸ್ಟಾಗ್ರಾಮ್ ನವರು ನಮ್ಗೆ ಡೈರೆಕ್ಟ್ ಆಗಿ ಪೇ ಔಟ್ ಸಿಸ್ಟಮ್ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿಮಮ್ $25 ಏನೋ ಬಂತು ಅಂದ್ರೆ ನಮ್ಗೆ ಅಕೌಂಟ್ ಗೆ ಬರೋ ತರ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಈ ರೀತಿ 5 ಆಪ್ಷನ್ ಮುಖಾಂತರ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ದುಡ್ಡನ್ನ ಮಾಡಬಹುದು. ಸದ್ಯಕ್ಕೆ ನಾವು ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಮೋಷನ್ ಮುಖಾಂತರ ಮಾತ್ರ ಹಣನ ಗಳಿಸ್ತಾ ಇರೋದು. ಇನ್ನು 4 ಆಪ್ಷನ್ಸ್ ಅಲ್ಲಿ ಲಿಂಕ್ಗಳು ಅವಾಗವಾಗ ಶೇರ್ ಮಾಡ್ತಾ ಇರ್ತೀವಿ. ಬಟ್ ಬ್ಯಾಡ್ಜಸ್, ಗಿಫ್ಟ್ಸ್, ಆಮೇಲೆ ಸಬ್ಸ್ಕ್ರಿಪ್ಷನ್ಸ್ ಇವುಗಳಿಂದ ಯಾವ ದುಡ್ಡು ಬರ್ತಾ ಇಲ್ಲ. ಪ್ರಮೋಷನ್ಸ್ ಲಿಂಕ್ಸ್ ಇಂದ ಸ್ವಲ್ಪ ದುಡ್ಡು ಬರ್ತಾ ಇದೆ ಅಷ್ಟೇ. ರೀ, ಇನ್ಸ್ಟಾಗ್ರಾಮ್ ಇಂದ ಆಯ್ತು. ಇನ್ನು ನೆಕ್ಸ್ಟ್ ಏನಂದ್ರೆ ದ ಗ್ರೇಟ್ ಫೇಸ್ಬುಕ್ ಇಂದ ನಾವು ಸುಮಾರು ದುಡ್ಡುಗಳನ್ನ ಮಾಡಬಹುದು. ತುಂಬಾನೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಫೇಸ್ಬುಕ್ ಅಲ್ಲಿ. ನಮ್ಗೆ ಈಗ ನೀವು ಆಗ್ಲೇ ಕೇಳಿದ್ರಲ್ಲ, ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಎರಡಕ್ಕೂ ಕೂಡ ದುಡ್ಡನ್ನ ಕೊಡ್ತಾರೆ. ನಿಮ್ಮ ಅಕೌಂಟ್ ಒಂದ್ 50,000 30,000 ಫಾಲೋವರ್ಸ್ 20K ಆದವ್ರದ್ದು ಕೂಡ ಮಾನಿಟೈಸೇಷನ್ ಆಗಿದೆ. ಒಂದ್ 20,000 ಫಾಲೋವರ್ಸ್ ಆದಟ್ಗೆ ಒಂದು ಮಾನಿಟೈಸೇಷನ್ ಟೂಲ್ಸ್ ಅಂತ ಬರುತ್ತೆ. ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ, ನೀವು ಸಬ್ಮಿಟ್ ಮಾಡ್ಬೇಕು. ನಿಮ್ದು ರಿಯಲ್ ಕಂಟೆಂಟ್ ಆಗಿತ್ತು ಅಂದ್ರೆ, ನೀವು ರಿಯಲ್ ಆಗಿ ವಿಡಿಯೋನ ಎಫರ್ಟ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ನಿಮ್ಮ ಒಂದು ಅಕೌಂಟ್ ಅನ್ನ ಮಾನಿಟೈಸ್ ಮಾಡ್ತಾರೆ. ನಿಮ್ಮ ಪ್ರತಿಯೊಂದು ಫೋಟೋ, ಸ್ಟೋರಿ, ಆಮೇಲೆ ವಿಡಿಯೋಸ್ಗಳು ಎಲ್ಲದಕ್ಕೂ ಸಮೇತನು ಫೇಸ್ಬುಕ್ ನವರು ಅಮೌಂಟ್ ಕೊಡ್ತಾರೆ. ನಮ್ಮ ಅಕೌಂಟ್ ಒಂದು 50,000 40,000 ಚಿಲ್ಡ್ರ ಫಾಲೋವರ್ಸ್ ಇತ್ತು, ಅವಾಗ ಮಾನಿಟೈಸೇಷನ್ ಆಯ್ತು. ಅವಾಗಿಂದನೂ ಕೂಡ ಫೋಟೋಸ್ ಗಳಿಗೆ, ವಿಡಿಯೋಸ್ ಗಳಿಗೆ ದುಡ್ಡನ್ನ ಅವರು ಕೊಡ್ತಾ ಇದ್ದಾರೆ. ಮತ್ತೆ ರೀ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಜಾಸ್ತಿ ವಿಡಿಯೋಸ್ 3 ಮಿಲಿಯನ್ 4 ಮಿಲಿಯನ್ ಹಿಂಗೆಲ್ಲ ಓಡ್ತವೆ. ಆದ್ರೆ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಓಡಲ್ಲ, ಫೋಟೋಸ್ ಓಡ್ತವೆ. ಅದು ಹೇಗೆ ಹೇಳಿ? ಅಂದ್ರೆ ಇವಾಗ ವಿಡಿಯೋಸ್ ಓಡ್ತವೆ, ಓಡಲ್ಲ ಅಂತಲ್ಲ. ಫೇಸ್ಬುಕ್ ಅಲ್ಲೂ 1 ಮಿಲಿಯನ್ ಆಗಿರೋ ಸುಮಾರು ಇದಾವೆ. ಬಟ್ ಫೋಟೋಗಳಿಗೆ ಬಹಳ ಒತ್ತು ಕೊಡ್ತಾರೆ ಫೇಸ್ಬುಕ್ ನವರು. ನಿಮ್ಗೆ ವಿಡಿಯೋಗೆ ಬರೋಗಿಂತ ದುಡ್ಡು ಜಾಸ್ತಿ ಒಂದು ಫೋಟೋಗೆ ಅವರು ಕೊಡ್ತಾರೆ. ಈಗ ಮಿನಿಮಮ್ ಅಪ್ರಾಕ್ಸಿಮೇಟ್ ನಮ್ದು ಒಂದ್ ಫೋಟೋಗೆ $16-17 ಏನೋ ಬಂದಿದೆ ಅಂತ. ಒಂದ್ 5-6 ಫೋಟೋಗೆ $16-17 ಗಟ್ಲೆ ಬಂದಿದೆ. ಬಟ್ ರೀಲ್ಸ್ ಅಲ್ಲಿ, ವಿಡಿಯೋಸ್ಗೆ ಯಾವ ಕೂಡ ಒಂದ್ $3-4-5 ಗಿಂತ ಜಾಸ್ತಿ ಫೇಸ್ಬುಕ್ ಅಲ್ಲಿ ಬಂದಿಲ್ಲ. ಹಾಗಾಗಿ ಫೋಟೋಗೆ ಜಾಸ್ತಿ ಒತ್ತು ಕೊಡ್ತಾರೆ. ನೀವು ಅಪ್ಲೋಡ್ ಮಾಡೋದಾದ್ರೆ ಫೋಟೋಗಳನ್ನ ಜಾಸ್ತಿ ಫೇಸ್ಬುಕ್ ಅಲ್ಲಿ ಹಾಕ್ತಾ ಹೋಗಿ ನೀವು ಹಣನ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ನೋಡಿ, ನಮ್ಮ ಯಜಮಾನ್ರು ಹೇಳಿದ್ರಲ್ಲ, ಆತರ ಮಾಡ್ರಿ, ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ 5 ಆಪ್ಷನ್ಸ್ ಇದಾವೋ ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ 5 ಆಪ್ಷನ್ಸ್ ಇದಾವೆ. ಅದನ್ನ ಹೇಳ್ತಾರೆ ನೋಡ್ರಿ. ಫೇಸ್ಬುಕ್ ಅಲ್ಲೂ ಕೂಡ ಇನ್ಸ್ಟಾಗ್ರಾಮ್ ತರನೇ ನಾವು ದುಡ್ಡು ಮಾಡ್ಬೋದು. ಹೇಗೆ ಅಂದ್ರೆ ಕಂಟೆಂಟ್ ಮಾನಿಟೈಸೇಷನ್ ಪ್ರಪ್ರಥಮವಾಗಿ ಇದು ಇನ್ಸ್ಟಾಗ್ರಾಮ್ ಅಲ್ಲಿಲ್ಲ. ಫೇಸ್ಬುಕ್ ನವರು ನಿಮ್ಮ ಕಂಟೆಂಟ್ ಗೆ, ಫೋಟೋಗೆ ಅಥವಾ ವಿಡಿಯೋಗೆ ಇಷ್ಟು ಅಮೌಂಟ್ ಅಂತ ವ್ಯೂಸ್ ಬಂದಂಗೆ ಅದನ್ನ ದುಡ್ಡನ್ನ ಕೊಡ್ತಾರೆ. ಹಾಗೆ ಗಿಫ್ಟ್ಸ್, ಸ್ಟಾರ್ಸ್ ಅಂತ ಇರುತ್ತೆ. ನಿಮ್ ವಿಡಿಯೋಗಳು, ಫೋಟೋಗಳಿಗೆ ಅವರು
ವ್ಯೂವರ್ಸ್, ಟಾಪ್ ಫ್ಯಾನ್ ಆಗಿರ್ಬೋದು, ಸ್ಟಾರ್ಸ್ ಗಳನ್ನ ಕೊಟ್ರೆ ಇಷ್ಟ ಅಮೌಂಟ್ ಅಂತ ಬರುತ್ತೆ. ಅದರಿಂದ ನಾವು ದುಡ್ಡನ್ನ ಮಾಡಬಹುದು. ಆಮೇಲೆ ಅಪ್ಲಿಕೇಟ್ ಪಾರ್ಟ್ನರ್ಶಿಪ್ ಅಂತ ಬರುತ್ತೆ. ಈಗ ಫೇಸ್ಬುಕ್ ಅಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಅವರು ಜಾಸ್ತಿ ಲಿಂಕ್ ಮಾಡ್ಕೊಳಲ್ಲ. ಆಮೇಲೆ ಮೀಶೋ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಈ ತರದ ಸುಮಾರು ಶಾಪಿಂಗ್ ಆಪ್ ಗಳ ಜೊತೆಗೆ ನಮ್ಮ ಐಡಿನ ಅಪ್ಲಿಕೇಟ್ ಮಾಡ್ತಾರೆ. ಅವರೇ ಆಪ್ಷನ್ಸ್ ಕಳ್ಸಿರ್ತಾರೆ ನಮ್ಗೆ, ರಿಸೀವ್ ಆಪ್ಷನ್ಸ್. ನಾವು ಅದನ್ನ ಸಬ್ಮಿಟ್ ಮಾಡಿದ್ವಿ ಅಂದ್ರೆ ನಾವು ಕನೆಕ್ಟ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ನಾವು ಯಾವ್ದನ ಫೋಟೋ ವಿಡಿಯೋ ಹಾಕೊಂಡ್ರೆ ಅದಕ್ಕೆ ಲಿಂಕ್ ಹಾಕೊಂಡು ಅಪ್ಲಿಕೇಟ್ ನಮಗೆ ಕಮಿಷನ್ ಮುಖಾಂತರ ನಾವು ದುಡ್ಡನ್ನ ಮಾಡ್ಬೋದು. ಆಮೇಲೆ ಪಾರ್ಟ್ನರ್ಶಿಪ್ ಆಡ್ಸ್ ಅಂತ ಬರುತ್ತೆ, ಬ್ಯಾಡ್ಜಸ್ ಅಂತ ಬರುತ್ತೆ, ಸಬ್ಸ್ಕ್ರಿಪ್ಷನ್ಸ್ ಅಂತ ಬರುತ್ತೆ. ಇನ್ನು ಸುಮಾರು ರೀತಿಯಾಗಿ ಫೇಸ್ಬುಕ್ ಅಲ್ಲಿ ನಾವು ದುಡ್ಡನ್ನ ಮಾಡಬಹುದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅವ್ರು ದುಡ್ಡು ಕೊಡ್ತಾ ಇಲ್ಲ, ಬಟ್ ಫೇಸ್ಬುಕ್ ಮಾತ್ರ ಎಫರ್ಟ್ ಹಾಕಿ ಫೇಸ್ಬುಕ್ ಅಲ್ಲಿ ತುಂಬಾನೇ ಅಮೌಂಟ್, ಹೆಚ್ಚು ಕಡಿಮೆ ಸಾವಿರಾರು ಡಾಲರ್ಸ್ ತಿಂಗಳಿಗೆ ತಗೊಳ್ಳೋರು ಇದಾರೆ, ಮಾಡ್ತಾ ಇದಾರೆ ಫೇಸ್ಬುಕ್ ಅಲ್ಲಿ ಎಫರ್ಟ್ ಹಾಕಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಮ್ಮ ವಿಚಾರಕ್ ಬಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವ್ ಎಷ್ಟ್ ದುಡ್ಡು ತಗೊಂತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ ರೀ. ಹೇಳೇ ಇಲ್ಲಲ್ರಿ ಎಷ್ಟ್ ದುಡ್ಡು ತಗೊಂತೀವಿ ಅಂತ. ಇವಾಗ ನಾವ್ ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ಅಲ್ಲಿ ಎಷ್ಟ್ ದುಡ್ಡು ಮಾಡಿದೀವಿ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ಬಿಡೋಣ. ನೀನ್ ಹೇಳು. ಬ್ಯಾಡ್ರಿ, ನೀವೇ ಹೇಳ್ರಿ. ಇರ್ಲಿ, ನೀನೇ ಹೇಳಪ್ಪ. ನೀವೇ ಹೇಳ್ರಿ. ಸರಿ, ಇಬ್ರು ಹೇಳೋಣ. ನಮ್ದು ಈಗ ಒಂದ್ 2-3 ತಿಂಗಳಿಂದ ನಾವು ಪ್ರಮೋಷನ್ ಗಳನ್ನ ಮಾಡ್ತಾ ಇರೋದು. ತುಂಬಾ ಕಮ್ಮಿನೇ ಮಾಡಿರೋದು, ಆದ್ರೂ ಕೂಡ ನಮಗೆ ಹೆಮ್ಮೆ ಇದೆ ಇಷ್ಟು ದುಡ್ಡು ತಗೊಂಡಿದೀವಿ ಅಂತ. 1,20,000 ಇನ್ಸ್ಟಾಗ್ರಾಮ್ ಇಂದ ನಮಗೆ ದುಡ್ಡು ಬಂದಿದೆ. ಮತ್ತೆ ಇನ್ನು ಫೇಸ್ಬುಕ್ ಅಲ್ಲಿ ನೋಡೋದಾದ್ರೆ ಮಂತ್ಲಿ 23 ಅಂದ್ರೆ 23ನೇ ತಾರೀಕು ಅವ್ರು ದುಡ್ಡು ಹಾಕ್ತಾ ಇರ್ತಾರೆ. ಮಿನಿಮಮ್ ಅಪ್ರಾಕ್ಸಿಮೇಟ್ ಒಂದು $400 ನಮ್ಗೆ ಫೇಸ್ಬುಕ್ ನವರು ದುಡ್ಡನ್ನ ಕೊಟ್ಟಿರ್ಬೋದು. ಮೀನ್ಸ್ ಒಂದು 35K 35,000 ಕೊಟ್ಟಿರ್ಬೋದು. ಟೋಟಲ್ ಆಗಿ ಒಂದು 140 ಇಲ್ಲ 50 lakhs ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇಂದ ಅರ್ನ್ ಮಾಡಿದೀವಿ. ನಿಮ್ಮ ಒಂದು ಡೌಟ್ ಗಳು, ಇಷ್ಟು ವರ್ಷ ನೀವು ಕೇಳ್ತಾ ಇದ್ದಿದ್ದು ಎಷ್ಟ್ ದುಡ್ಡು ಬರುತ್ತೆ, ಎಷ್ಟ್ ಗಳಿಸ್ತೀರಾ, ಅದಕ್ಕೆಲ್ಲದಕ್ಕೂ ಉತ್ತರನು ಕೂಡ ಈ ವಿಡಿಯೋದಲ್ಲಿದೆ. ಆಕ್ಚುಲಿ ನಾವ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಜನ ನಮಗೆ ಇವ್ರಿಗೆ ಏನ್ ಮಾಡೋ ಕೆಲ್ಸ ಇಲ್ಲ, ಯಾಕೆ ಇದನ್ ಮಾಡ್ತಾರೆ, ಇದ್ರಿಂದ ಏನ್ ಯೂಸ್ ಅಂತ ಇದ್ರು. ಆಮೇಲೆ ನಾವ್ ಇದಕ್ಕೆ ಸಮಯ ಜಾಸ್ತಿ ಕೊಟ್ಟಿದೀವಿ, ಅದಕ್ಕೆ ಸಮಯಕ್ಕೆ ತಕ್ಕಂತ ಪ್ರತಿಫಲನೂ ಕೂಡ ಸಿಕ್ಕಿದೆ. ಏನ್ರಿ? ಹೌದು. ಏನಕ್ಕಂದ್ರೆ ಸುಮ್ನೆ ರೀಲ್ಸ್ ಮಾಡ್ತಾರೆ, ಟೈಮ್ ಇದಕ್ಕೆ ಜಾಸ್ತಿ ಕೊಡ್ತಾರೆ, ಇದರಿಂದ ಏನು ಯೂಸ್ ಆಗಲ್ಲ ಅಂತ ಇದ್ರು. ನಾವು ಎಷ್ಟು ದುಡ್ಡು ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ರೀ. ಏನಕ್ಕಂದ್ರೆ ನಮಗೊಂದು ನೇಮ್ ಸಿಕ್ಕಿದೆ. ನಾವು ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಎಲ್ಲೇ ಹೋದ್ರು ಕೂಡ ದಾವಣಗೆರೆ ಜೋಡಿ, ದೊಡ್ಡ ಮನೆ ಜೋಡಿ ಅಂತ ನಮ್ಮನ್ನ ಕಂಡು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ. ಆಕ್ಚುಲಿ ನಮ್ಗೆ ಅದೇ ಸಾಕು ಅನ್ಸುತ್ತೆ. ನಾವು ಎಫರ್ಟ್ ಹಾಕಿ ಇಷ್ಟು ವರ್ಷ ಕಷ್ಟಪಟ್ಟಿದ್ಕೂನು ಪ್ರತಿಫಲ ಸಿಕ್ಕಿದೆ ಅಂತಾನು ಹೇಳ್ಬೋದು. ಇನ್ನೊಂದ್ ನಾನ್ ಹೇಳೋದೇನಂದ್ರೆ, ಹಿಂದೆ ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಂತ ಹೋದ್ರೆ ನಾವು ಮುಂದೆ ಬೆಳೆಯಕ್ ಆಗಲ್ಲ. ಹೌದು, ಹಿಂದೆ 1000 ಮಾತಾಡ್ತಾರೆ. ಇವಾಗ ನೀವು ವ್ಲಾಗ್ ಮಾಡ್ತಾ ಇದೀರಿ, ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀರಿ ಅಂದ್ರೆ ನಗ್ತಾರೆ ಜನ ನೋಡಿ, ಇವನು ಯಾವನೋ, ಇವನು ಹುಚ್ಚಾಗಿದ್ದಾನೆ, ಹಿಂಗೆ ಅಂತ. ಬಟ್ ನೀವು ಅದನ್ನ ಮೆಟ್ಟಿ ನಿಂತು ನೀವು ಯಾವಾಗ ದುಡ್ಡು ಮಾಡಕ್ ಹಚ್ಚುತ್ತೀರೋ, ಇದರಿಂದ ಇನ್ಕಮ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಅದೇ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ. ಅಂಡ್ ನಮ್ ಹುಡ್ಗ ಇವನು, ನಮ್ ಹುಡ್ಗ ನಮಗ್ ಗೊತ್ತಿರೋನು ಅಂತ ಹೇಳ್ಕೊಂಡು ಓಡಾಡ್ತಾರೆ. ನೋಡಿ, ಈ ರಿಯಾಲಿಟಿನ ತಲೆಯಲ್ಲಿ ಇಟ್ಕೊಳ್ಳಿ. ಕಂಟೆಂಟ್ ಕ್ರಿಯೇಷನ್ ಯಾರು ಮಾಡ್ತಾ ಇದೀರಾ ದಯವಿಟ್ಟು ಕಂಟಿನ್ಯೂ ಮಾಡಿ, ಎಲ್ಲಿ ಕೂಡ ನಿಲ್ಸಕ್ ಹೋಗ್ಬೇಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲಾ ಕಡೆನೂ ಆಕ್ಟಿವ್ ಆಗಿ ನಿಮ್ಮ ಕಂಟೆಂಟ್ ಗಳನ್ನ ಸ್ಟಾರ್ಟ್ ಮಾಡಿ. ಕೊನೆಯದಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಮೇನ್ ಇಂಟೆನ್ಷನ್ ನಾವು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅರ್ನಿಂಗ್ಸ್ ಎಲ್ಲ ಹೇಳ್ತಿರೋದು ಯಾಕೆ ಅಂದ್ರೆ, ನಾವ್ ಬೆಳೆಯೋದಲ್ದಲೆ ನಮ್ ಇನ್ಸ್ಟಾ ಫ್ಯಾಮ್, ಫೇಸ್ಬುಕ್ ಫ್ಯಾಮ್, ಈಗ ಯೂಟ್ಯೂಬ್ ನೋಡ್ತಿರೋರು ಕೂಡ ಅರ್ನಿಂಗ್ಸ್ ಮಾಡ್ಬೋದು. ನಾವ್ ಬೆಳೆಯೋದಲ್ದಲೆ ನಮ್ ಜೊತೆಗೆ ನೀವು ಬೆಳಿಲಿ ಅನ್ನೋ ಕಾರಣಕ್ಕೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಂದ ನಾವ್ ಎಷ್ಟೆಷ್ಟು ಅರ್ನ್ ಮಾಡಿದೀವಿ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು. ನಮ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಅಲ್ಲಿ ಬರ್ತೀವಿ. ಎಲ್ರಿಗೂ ಕೂಡ ಧನ್ಯವಾದ. ಗುಡ್ ನೈಟ್.